ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಿನ್ನೆ ನಡೆದ ಶ್ರೀ ಕ್ಷೇತ್ರ ಮಂಜುಗೋಣಿ ಜಾತ್ರೆಯ ಮಹಾರಥೋತ್ಸವದ ಕ್ಷಣಗಳು. ನಾವು ಹೋದಾಗ ಈವ್ನಿಂಗ್ ಟೈಮಲ್ಲಿ ಈ ಥರ ಇತ್ತು, ಬಟ್ ಮಾರ್ನಿಂಗಲ್ಲಿ ಅಂದರೆ 4 ಗಂಟೆಯಿಂದ ರಾತ್ರಿ ತನಕ ಯಾವ ರೀತಿ ಎಲ್ಲ ಇತ್ತು ಮತ್ತು ಮಹಾರಥೋತ್ಸವವನ್ನು ಎಷ್ಟೊತ್ತಿಗೆ ಹೇಳಿದ್ರು ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಶ್ರೀ ಕ್ಷೇತ್ರ ಮಂಜುಗುಣಿ ವೆಂಕಟರಮಣ ಸ್ವಾಮಿ ಅಂದರೆ ಯಾರಿಗೆ ಗೊತ್ತಿಲ್ಲ ಅಲ್ವಾ? ಸೊ ಇದನ್ನು ಚಿಕ್ಕ ತಿರುಪತಿ ಅಂತಲೂ ಕರೀತಾರೆ. ತಿರುಪತಿಯ ಮೂಲ ಸ್ಥಾನ ಇಲ್ಲೇ ಇರೋದು ಅಂತಾರೆ. ಹಾಗಾಗಿ ಇಲ್ಲಿ ರಥೋತ್ಸವ ನಡೆಯುವಾಗ ತಿರುಪತಿಯಲ್ಲೂ ಕೂಡ ಒಂದು 10 ರಿಂದ 15 ನಿಮಿಷ ಡೋರನ್ನು ಕ್ಲೋಸ್ ಮಾಡ್ತಾರಂತ ಹೇಳ್ತಾರೆ. ಇದು 4 ಗಂಟೆಯಲ್ಲಿ ಪೂಜೆ ಆಗ್ತಾ ಇರೋದು. ಅಲಂಕಾರ ಪೂಜಾದ ವೆಂಕಟರಮಣ ಸ್ವಾಮಿಯನ್ನು ಅರ್ಲಿ ಮಾರ್ನಿಂಗಲ್ಲಿ ನೋಡೋದು ಮತ್ತು ಪೂಜೆಯಲ್ಲಿ ಭಾಗಿಯಾಗೋದು ಅಂದರೆ ಎಷ್ಟು ಖುಷಿ ಅಲ್ವಾ? ಇದು ನನ್ನ ಹಸ್ಬೆಂಡ್ ಹೋಗಿದ್ದು, ಅಂದರೆ ಒಂದಿನ ಮುಂಚೆ ಹೋಗಿದ್ದು ಅವರು ವೆಡ್ನೆಸ್ಡೇ ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಪಾದಯಾತ್ರೆ ಮಾಡಿಕೊಂಡು. ಹಾಗೆಯೇ ಅವರಿಗೆ ಕರೆಕ್ಟ್ ಅರ್ಲಿ ಮಾರ್ನಿಂಗ್ ಹೋದಾಗ ಪೂಜೆ ಸಿಕ್ಕಿತ್ತು. ಸೊ ದೇವಸ್ಥಾನ ನೋಡ್ತಿರ್ಬೋದು, ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಅರ್ಲಿ ಮಾರ್ನಿಂಗಲ್ಲಿ. ಸೊ ತುಂಬ ರಿಚ್ ಆಗಿರುವ ದೇವರು ಅಂದರೆ ಅದು ವೆಂಕಟರಮಣ ಸ್ವಾಮಿ. ಹಾಗೆಯೇ ದೇವಸ್ಥಾನವನ್ನು ಇಲ್ಲಿ ನೋಡ್ತಿರ್ಬೋದು, ಎಷ್ಟು ರಾಯಲ್ ಆಗಿ ರಿಚ್ ಆಗಿ ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಲ್ವಾ? ಸೊ ನಮಗೆ ವಿಡಿಯೋದಲ್ಲಿ ನೋಡಿದಾಗಲೇ ಎಷ್ಟು ಖುಷಿ ಅನಿಸುತ್ತೆ, ಬಟ್ ಡೈರೆಕ್ಟಾಗಿ ಅರ್ಲಿ ಮಾರ್ನಿಂಗಲ್ಲಿ ಈ ರೀತಿ ನೋಡೋಕ್ಕೆ ನಿಜವಾಗೂ ಪುಣ್ಯ ಮಾಡಿರಬೇಕು ಅಲ್ವಾ? ಸೊ 4 ಗಂಟೆಯಿಂದಲೇ ಪೂಜೆ ಸ್ಟಾರ್ಟ್ ಆಗಿದ್ದಲ್ವ. ಹಾಗೆಯೇ ಕೆಲವೊಂದು ವಿಧಿವಿಧಾನಗಳೆಲ್ಲ ಇರುತ್ತೆ, ಅದೆಲ್ಲ ಮುಗಿದಿದೆ. ಇವಾಗ ವೆಂಕಟರಮಣ ಸ್ವಾಮಿಯನ್ನು ರಥಕ್ಕೆ ಒಂದು ಸುತ್ತು ತಿರುಗಿಸಿ ನಂತರ ರಥದ ಮೇಲೆ ವೆಂಕಟರಮಣ ಸ್ವಾಮಿಯನ್ನು ಕೂರಿಸ್ತಾರೆ. ಸೊ ನಾನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಎಲ್ಲ ದೃಶ್ಯಾವಳಿಗಳನ್ನು ನೋಡೋಣ.
ನಿಲ್ಲಿಸಿ ಗಾಳಿ ಕಾಯಿ ಬಿಡ್ತಾರೆ ನಿಲ್ಲಿಸಿ ಗಾಳಿ ಕಾಯಿ ಬಿಡ್ತಾರೆ ನಿಲ್ಲಿಸಿ ಅದಕ್ಕಾಗಿ ನಿಲ್ಲಿಸಲಾಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ವೆಂಕಟರಮಣ ಸ್ವಾಮಿ ಎಷ್ಟು ಸುಂದರವಾಗಿ ಅಲಂಕಾರವಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ. ಸೊ ನನ್ನ ಹಸ್ಬೆಂಡ್ ತುಂಬ ಹತ್ತಿರದಿಂದ ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ. ನನಗಂತೂ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಆಭರಣಗಳಿಂದ ಕಂಗೊಳಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ ಪಲ್ಲಕ್ಕಿಯನ್ನು ಇಟ್ಟಿದ್ದಾರೆ. ಇದು ನಾವು ಹೋದಾಗ ನೈಟ್ ಟೈಮಲ್ಲಿ ಅಂದರೆ 7:30 8 o'clock ಆಗಿತ್ತು. ಹಾಗೆಯೇ ಇಲ್ಲೆಲ್ಲರೂ ಕಾಯಿನನ್ನು ಅಣಿಸ್ತಾ ಇದ್ರು ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ. ಸೊ ಕಾಶ್ವಿನೂ ಕೂಡ ಅದನ್ನು ನೋಡಿ ಅವಳು ಕೂಡ ಅಣಿಸ್ತಾ ಇದ್ದಾಳೆ ನೋಡಿ. ಸೊ ಕ್ಯೂ ಎಲ್ಲ ಮುಗಿಸ್ಕೊಂಡು ಹೋಗಿ ಅಂತೂ ಇಂತೂ ನಾವು ಕೂಡ ರಥದ ಮೇಲೆ ಹೋಗಿ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಕೆಳಗೆ ಬಂದ್ವಿ. ಹಾಗೆಯೇ ಕಾಶ್ವಿದು ಕಡಲೆ ಹೊಡೆಯೋದು ಹರಕೆ ಇತ್ತು. ಹೋದ ವರ್ಷ ಹೊಡೆಯೋಕ್ಕಾಗಿರಲಿಲ್ಲ. ಹಾಗಾಗಿ ಈ ವರ್ಷ ಮತ್ತೆ ಕಾಶ್ವಿನ ಕರ್ಕೊಬಂದು ಇವಾಗ ಕಡಲೆಯನ್ನು ಹೊಡೆದಿದ್ದು ತೇರಿಗೆ. ಸೊ ನಿನ್ನೆ ಹನುಮ ಜಯಂತಿ ಕೂಡ ಇತ್ತಲ್ವ, ಹಾಗಾಗಿ ಇಲ್ಲಿ ಹನುಮಂತನ ದೇವಸ್ಥಾನ ಕೂಡ ಇದೆ. ಇಲ್ಲಿಗೆ ಬಂದು ನಮಸ್ಕಾರ ಮಾಡಿ ಇವಾಗ ಜಸ್ಟ್ ಚಿಕ್ಕದಾಗಿ ವಿಡಿಯೋನ ತಗೋತಾ ಇದ್ದೀನಿ. ಇಲ್ಲೂ ಕೂಡ ಪ್ರತಿ ವರ್ಷ ತುಂಬ ಚೆನ್ನಾಗಿ ಕೆರೆಯನ್ನು ಅಲಂಕಾರ ಮಾಡ್ತಾರೆ ಲೈಟ್ಗಳಿಂದ. ಹಾಗೆಯೇ ಈ ಜಾತ್ರೆಯಲ್ಲಿ ಏನೇನೆಲ್ಲ ಬಂದಿದೆ ಅಂತ ಒಂದು ರೌಂಡ್ ನೋಡ್ತಾ ಹೋಗೋಣ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ವೆಂಕಟರಮಣ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.